ಬೇಕಂತ ಏನು ಬ್ಯಾಡಂತ ಮುಂಜಾನೆ ಎದ್ದು ಹಿಂಗೆ ಕೂದಲ ಹರಿಕೊಂಡು ಬಾಗಿಲು ಮುಂದೆ ಕುಂತ್ರ ಏನು ಅನ್ಕೋಬೇಕು ನಾವು ದೇವ್ ಬಂದೈತೆ ಭೂತ್ ಬಂದೈತೆ ಅಂತ ನಾನು ಗಾಬರಿನ ಆದ್ಮೇಲೇ ನಿಮ್ಮ ತಲೆ ಮೊದ್ಲ ನೋಡ್ರಿ ಒಂದ್ಸರಿ ಬಿಸಿಲು ಬಿದ್ರೆ ಒಂದ್ಸರಿ ಬೀಳೋದಿಲ್ಲ. ನಿನ್ನೆ ಎರ್ಕೊಂಡಿದ್ ನಾನು ಕೂದಲ ಬಾಳದವು. ನಿನ್ನೆ ತಲೆ ಸ್ನಾನ ಮಾಡಿದ್ ನಾನು ಇನ್ನ ಒಣಗೇ ಇಲ್ಲ. ಅದಕ್ಕೆ ಚಂದಾಗ ಬಿಸಿಲಿತ್ತಲ್ಲ ಒಂಚೂರು ಬೆನ್ನು ಕಾಶ್ಕೊಂಡು ಹಂಗ ತಲೆಗಿನ ಕೂದಲನ ಒಣಗ್ಸೋಣ ಅಂತ ಕುಂತಿದ್ ನಾನು. ಏನ್ಲೇ ಬೆಣ್ಣು ಕಾಶ್ ಅಂತೀಯ? ಏನು ಬಸ್ರು ಗಿಸ್ರದಿಯ ಹೆಂಗ? ಏ ಥೂ ನಿಮ್ಮ ಬರೀ ಹಿಂಗ ನಿಮ್ಗೆ ಹುಡುಗಾಟಗ ಒಟ್ಟೆ ಏನು ಹುಡುಗಾಟ ಆಡ್ತೀರಿನ. ತಿರುಗಿ ಮಗಳನ್ನ ಮದುವೆ ವಯಸ್ಸಿ ಬಂದು ನಿಂತಾಳ. ಅದಕ್ಕೆ ಏನು ಹೆಂಗ ಅನ್ನೋದು ಬಿಟ್ಟಾರ. 3 ಹೊತ್ತು ಇರ ಮಗ ಅದ ನಿಲ್ಲಿ ಮಗ ಅದರದ್ದು ಯೋಚನೆ ಮಾಡ್ರಿ ಮಗಂದು ಮಗಳದು. ಆಮೇಲೆ ಇನ್ನೊಂದು ಮಗು ಮಾಡ್ಕೊಂಡು ನೋಡುವಂತೆ ಅಂತ. ಅಯ್ಯಯ್ಯ ಹುಳ ನೀನ ಬೆನ್ನಿಗೆ ಬಿಸಿಲು ಕಾಯ್ಸಣಕತ್ತೀನಂತೆ ಅಲ್ಲೇ ಮತ್ತೆ ರೀ ಎಳೆ ಬಿಸಿಲು ವಿಟಮಿನ್ ಡಿ ಇರುತ್ತಂತ್ರಿ ತಗೋಬೇಕಂತ. ಅದಕ್ಕೆ ಮುಂಜಾನೆ ಹೇಳತ್ತಿಗೆ ಬಂದು ಇಲ್ಲಿ ಕುಂತೀನಿ. ನನಗೇನು ಗೊತ್ತಿತ್ತು ನೀವು ಇಷ್ಟು ಹೇಳ್ತೀರಿ ಅನ್ನೋದು. ಅದ್ರಾಗ ನೋಡ್ರಿ ಇವತ್ತು ಯಾಕೆ ಮಾಡಾಗಿಲ್ಲ. ಒಂದಿಟ್ಟು ಬಿಸಿಲೈತಿ ಸ್ವಚ್ಛಗ. ನಿನ್ನ ಅವತಾರ ನೋಡೋಕ್ಕಾಗೋಲ್ದು. ಮೊದ್ಲು ಹೋಗಿ ಚಡಿಯಕ್ಕೆ ಹೋಗು. ಏನಾಗಲ್ಲ ಇಲ್ಲೇ ನಮ್ಮನಿಗೇನು ಯಾರು ಬರೋದಲ್ಲ. ಚಹಾ ಕಿಡು ಬಾಲಿ ಅವ್ನು ಕೂದ್ಲ ಕಟ್ಕೊಂಡು ಇಲ್ಲಾಂದ್ರೆ ಚಾದ ಬರೀ ಕೂದ್ಲನ ಸಿಗ್ತಾವು. ಆಮೇಲೆ ನನಗೆ ಟೇಸ್ಟ್ ಒಂಥರ ಎಣ್ಣೆ ವಾಸನಿ. ರೀ ಖರೇನ ಇದು ಯಾಕೆ ಜಾಸ್ತಿ ಆತಾ ನಿಮ್ದು? ಓಕೆ ಕೂಲ್ ಡೌನ್. ಮತ್ತೆ ನೀ ಚಾಮುಂಡಿ ಹೋಗ್ತಾರ ತಾಳ್ಬೇಡ. ಯಾರ ಗೇಟ್ ತೆಗತ್ತಾರ ನೋಡು. ನಂಗೆ ಗೊತ್ತೈತಿ ಯಾರು ಇಲ್ಲ ಬೇಕಂತಾನೆ ಹೇಳಕತ್ತೀರಂತ ನಂಗೆ ಗೊತ್ತೈತಿ. ಚಾಕಲ್ಲ ಒಂದ್ 2 ನಿಮಿಷ ಕೂದಲ ಬಾಚ್ಕೊಂಡ್ ಬರ್ತೀನಿ. ಹೋರಿ ನೀವು ಹಾಲ್ ತಿಕ್ಕೋರಿ. ಇಲ್ಲಲ್ಲಿ ಖರೇನ. ನೋಡಲ್ಲಿ ವಿಕ್ರಮರವ್ವ ಅಪ್ಪ ಬಂದಾರ. ವಿಕ್ರಮರವ್ವಪ್ಪನ ತಡ್ರಿ ಒಂದು ಇದನ್ನ ಹಾಕೋದ್ ಬರ್ತೀನಿ ಬರ್ಬೇಡ. ಅವ್ವ ನೀವು ಏನಿಲ್ಲ ಆತ ನಮ್ಮ ಸಂಗೀತರನ್ನ ಬರ್ರಿ ಒಂದಿಟ್ಟು ಮಾತಾಡ್ಬೇಕಂತಂದು ಕರ್ಕೊಂಬಂದ ನಮ್ಮಿಬ್ಬರನ್ನ. ಆಕೆ ಸಂಗೀತ ಗೊತ್ತಿಲ್ಲ ಇವ್ರು ಬಂದಿದ್ದು. ಆಕೆ ಹೇಳ್ಬೇಡ ಬರ್ರಿ ಅಂತಂದು ಗುಟ್ಟ ಕರ್ಕೊಂಬಂದನ. ಏನನಪ್ಪ ಮತ್ತೆ ಬೇಸರ ಮಾಡ್ಕೊಂಡಳಲ್ಲ ಅದಕ್ಕೆ ಏನಾರ ಒಪ್ಸಕ್ಕೇನಾರ ಬಂದನ ಅಂತ ನಾವು ಬಂದ್ವಿ. ಮುಂಜಾನೆದ್ದು ಬಂದು ತೊಂದರೆ ಕೊಟ್ವಿ. ಏನ ಬೇಸರ ಮಾಡ್ಕೋಬೇಡ್ರಿ. ಒಂದಿಟ್ಟು ವಿಷಯ ಅರ್ಜೆಂಟ್ ಇತ್ತು ಅದಕ್ಕೆ ಬಂದ್ವಿ. ಇಲ್ಲ ಬಾರವ ಒಳಗೆ ಬಾ. ಸಂಗೀತಗೆ ಯಾಕೆ ಹೇಳೋದು ಬೇಡ ಅಂದೆ ಅಂತ ನಿಮ್ಮ ಮಾವರಂದ್ರು. ಆತು ಬಾ ನಿಮ್ಮ ಕಾಕ ಅಲ್ಲ. ಒಳಗೆ ಹೋಗ್ಬರ್ರಿ. ಬ್ಯಾಡ್ರಿ ಅಲ್ಲಿ ಒಳಗೆ ಗೋಡೆ ಹತ್ತೇವಲ್ಲ ಎಲ್ಲ ಕಾಣುತ್ತೆ. ಇದಾದ್ರೆ ದೂರ ಆಗುತ್ತೆ. ಇದೇನು ಕಾಂಪೌಂಡ್ನಾಗ ಯಾರು ಕಾಣೋದಿಲ್ಲ. ಇಲ್ಲೇ ಕುಂತು ಮಾತಾಡೋಣ. ಏನು ವಿಷಯ ಇತ್ರಿ? ಆತು ಬರ್ರಿ ಈ ಕಡೆ ಬರ್ರಿ ಕುಂದ್ರನ. ಈಗ ಇದ್ದೀರೇನ ಎಲ್ಲಾರ? ನಾವು ಹೇಳತ್ಲೆ ಬಂದ್ವಿ. ತೊಂದ್ರೆ ಆತ ಏನ? ಇಲ್ಲಿ ಬಾ ಅಂದಲ್ವಾ ಬಾ ಈಚಕ. ಈ ಕೆಲವುಗಳ ಸೌಜು ಆಕೆ ಅವ್ರ ಅಕ್ಕನ ಜೊತೆ ಮಕ್ಕೊಂಡಳ. ಆಕೆ ಅಕ್ಕ ನಿಹಾರಿಕ ಭಾಳ ಬೇಸರ ಮಾಡ್ಕೊಂಡಿದ್ಲಲ್ಲ ಅದಕ್ಕೆ ನಾ ಕರ್ಕೊಂಡು ಹೋಗ್ತೀನಿ ಚಿಕ್ಕಪ್ಪ ಅಂದ್ಲು. ತಾಳವ ಇಬ್ಬರು ಮಕ್ಕೋರಿ ಅಕ್ಕ ತಂಗಿ ಅಂತಂದು ಅಂದಿದ್ದೆ. ಬರ್ಬೋದು ಈಗ ಇನ್ನೇನು ಆಕಿ ಅದು ಬರ್ತಾಳ. ಬಂದ್ಲಲ್ಲ ಆಕಿನ. ಅಯ್ಯೋ ಮಾವಿಗೆ ಏನಾರ ಆಯ್ತಾ? ಯಾಕೆ ಇವ್ರು ಮುಂಜಾನೆ ಹೇಳತ್ಲೆ ಬಂದಾರ? ಅತ್ತಿ ವಿಕ್ರಮ್ ಮಾವ. ಕಳ್ಳಿ ಹೆಂಗದಿ ಅತ್ತಿ ಯಾವಾಗ ಬಂದಿ ಅಂತ ಕೇಳೋದು ಬಿಟ್ಟು ವಿಕ್ರಮ್ ಅವನ್ ಕೇಳ್ತೇನ? ನಿಮ್ಮ ವೇಷ ಎಲ್ಲ ನಮಗೆ ಗೊತ್ತಾಗೈತವ. ನೀನು ಎಲ್ಲಾನು ಹೇಳ್ದ. ನೀನ್ಯಾಕೆ ನಿನ್ನ ಫೋನ್ ಸ್ವಿಚ್ ಆಫ್ ಮಾಡಿದಿ? 40 ಸರಿ ಫೋನ್ ಮಾಡೋಣ ವಿಕ್ರಮ್ ನಿನಗ. ಏನು ಹೇಳಕತ್ತಿ ಅತ್ತಿ ನೀನು? ಏನು ಹೇಳಕತ್ತೀರಿ ನೀವು? ಏನು ವಿಷಯ ನಂಗೇನು ಅರ್ಥ ಆಗೋಲ್ದಾಗೈತ್ರಿ. ಏನನ್ನದು? ಮೊದ್ಲು ನೀವು ಹೋಗಿ ಚಂದಾಗ ಅದು ಚುಡಿದಾರ ಹಾಕ್ಯಂಬರ್ತಿಲ್ಲ ಹಾಕ್ಯಂಬೋಗದ್ನ. ಇದು ಏನು ಅವತಾರ ಇದು? ಇಬ್ರಿಗೂ ಹೇಳ್ತೀನಿ ಕೇಳೋದೇ ಇಲ್ಲ. ಅದೊಂದು ಪ್ಯಾಂಟ್ ಈಶನ್ ನಿಂತು ಬಿಡ್ತಾರೆ. ಹೋಗು ಬೇರೆ ಹಾಕ್ಯಂಬೋಗು. ಹೋಗ್ತೀನಿ ತಡಿ. ಏನಾಗಿರ್ಬೋದು ನನಗಂಕರು ಒಂದು ಅರ್ಥ ಆಗೋಲ್ದು. ಮಾವ ಏನಾರ ಸಿಟ್ನಾಗ ಸ್ವಿಚ್ ಆಫ್ ಮಾಡಿದಂತ ಏನಾರ ಮಾಡ್ಕೊಂಡ. ಆದ್ರೆ ಅತ್ತಿ ಮಾವನ ಮುಖ ನೋಡಿದ್ರ ಏನೂ ಆಗಿಲ್ಲ ಅನ್ಸುತ್ತ. ಖುಷಿನೇ ಅದಾರ. ಏನಾಯ್ತು ಇವ್ರು ನೋಡಿ ಎಲ್ಲ ವಿಷಯ ಅಂತಾರ. ಅಂದ್ರೆ ಮಾವ ನಮ್ಮ ಪ್ರೀತಿ ವಿಚಾರ ಏನಾರು ಹೇಳೋಣ. ಅತ್ತಿ ಏನಾಯ್ತು? ಯಾಕೆ ಮುಂಜಾನೆ ಬಂದಿರಿ? ಹೆದ್ರಬೇಡ. ನಿನ್ನ ಮಾವಿಗೆ ಏನೂ ಆಗಿಲ್ಲ. ಆರಾಮದನ ವಿಕ್ರಮ. ಮಸ್ತ್ ನಿದ್ದೆ ಮಾಡ್ಯ ನಿನ್ನೆ. ಏನು ಹೇಳಕತ್ತೀರಿ? ಅಕ್ಕಿ ಮಾವ ಏನಂತಂದು ಸ್ವಲ್ಪ ಬಿಡಿಸಿ ಹೇಳ್ತೀರಿ. ಭಾಳ ಒಗಟಾಗಿ ಮಾತಾಡಕತ್ತೀರಿ ನೀವು. ಅಲ್ಲ ನಮ್ಮನ್ನ ನೀವು ಇಬ್ಬರನ್ನು ಉಯ್ಯಾಲೆ ಮ್ಯಾಗ ಕುಂದರ್ಸಿ ನೀವೆಲ್ಲಾರ ಅಲ್ಲಿ ನಿಂತಿರಲ್ಲ ಬಿಸಿಲಿಗೆ. ಇಚ್ಚಕರ ಬರ್ರಿ. ಅಯ್ಯಪ್ಪ ಅದ ತಂಡಿ ಇತ್ತು ಬಿಡತ್ತಮ್ಮ. ಅದಕ್ಕೆ ಕುಂತೀವಿ ನಾವು ಇಲ್ಲಿ ಬೇಕಂತನ. ನಾನು ಇಲ್ಲಿ ಬಿಸಿಲು ಕಸಕ ಬರ್ತೀನಿ ಇವ್ರ ಮನೆಗೆ ಮುಂಜಾನೆತ್ಲಿಗೆನ. ಬಿಸಿಲು ಕಸಕ್ ಚಲೋ ಐತಂತಂದು ಮ್ಯಾಗ ಹತ್ತಿ ನಿಂತು ಮೆಟ್ಲು ಹತ್ತಕ್ಕೆ ಆಗೋದಿಲ್ಲ ನನಗೆ. ಏನು ಹೇಳ ಏನೆಲ್ಲ ಒಗಟಾಗಿ ಮಾತಾಡಕತ್ತಿದಿ? ನಿನ್ನೆ ಫೋನ್ ಮಾಡಿದ್ದೆ ನೀನು ಮಾವರ ಫೋನಿಗೆ. ಏನು ವಿಷಯ? ನೋಡ್ರಿ ಮರ ನಿಮಗೆ ಹೇಳಾಳ ಇಲ್ಲ ಗೊತ್ತಿಲ್ಲ. ನಿಹಾರಿಕಾ ಅಂತೀವಿ ನೋಡ್ರಿ. ಸೌಜನ್ಯ
ನೀವು ಯಾಕ ಭಾಳ ಅಡ್ಡಗೋಡಿ ಮ್ಯಾಗ ದಿಪ್ಪ ಇಟ್ಟಂಗೆ ಮಾತಾಡಕತ್ತೀರಿ. ಏನು ವಿಷಯ ಅಂತಂದು ಓಪನ್ನಾಗ ಹೇಳ್ರಲ್ಲ. ಏನು ಮೊದ್ಲು ಚಾಪ್ ಕೇಳ್ತಿರಲ್ಲ ಬೀಗರಿಗೆ. ಯಪ್ಪ ಅಲ್ಲ ಚಾನು ಮಾಡ್ತೀವಿ ಏನು ನಮಗಿಲ್ಲಿ ಹೊಟ್ಟೆ ಪುಕ್ಕು ಪುಕ್ಕು ಅನ್ನಕತ್ತೈತಿ. ನಿನ್ನೆ ಅವ ಬ್ಯಾಡ ಅಂತ ಹೋದ, ಈಗ ಎತ್ಕೊಂಡ್ ಕುಂತಿದ್ಲು. ಅಲ್ಲಿ ಊರಿಗೆ ಬಂದಾಗ ಹಾಗ ನಿಂದ್ರಗಾಲಿಲ್ಲ ಬಂದ್ಲು ನಮ್ಮ ಸಂಗೀತವ ಒಲ್ಲೆಂದಂತವ ಸ್ವಚ್ಛ. ಹಂಗಾಗಿ ನಮಗೆ ಪುಕ್ಕು ಪುಕ್ಕು ಅನ್ನಕತ್ತೈತೆ. ಯಪ್ಪ ಹಂಗೆ ಮಾಡಬೇಡ. ಏನು ಹೇಳಿ ವಿಷಯ? ಏನಿಲ್ರಿ ಚಿಗವರ, ಏನಂದ್ರಿ ನಮ್ಮ ಸೌಜನ್ಯ ಮತ್ತು ನಮ್ಮ ವಿಕ್ರಮ ಇಬ್ಬರು ಬಹಳ ಸಣ್ಣರಿದ್ದಾಗಿದ್ದನ ಪ್ರೀತಿ ಮಾಡಕತ್ತಾರಂತ್ರಿ. ಆ ವಿಚಾರನ ನೀನೆ ನಮ್ಮ ವಿಕ್ರಮ ನಿನ್ ಹೇಳನ್ರಿ ನಮಗೆ. ನಮ್ಮ ಸೌಜನ್ಯ ವಿಕ್ರಮ್ನ ನಾನು ನಂಬಲ್ ಬಿಡ್ರಿ. ಎರಡು ಹಾವು ಚೇಳು ಇದ್ದಂಗೆ ಅದಾವ್ರಿ ಅವು. ಎರಡು ಹಾವು ಮುಂಗ್ಸಿ ಹಂಗೆ ಕಿತ್ತಾಡ್ತಾವು ಅವ್ಯಾ ಪ್ರೀತಿ ಮಾಡ್ಯಾವ ಬಿಡ್ರಿ. ನೀ ಏನೇನಾರು ಹೇಳ್ತೀನಿ ನೋಡವ ನೀನಂತ್ರ. ಚಿಗವರ, ನಾನು ಯಾಕೆ ಸುಳ್ಳು ಹೇಳ್ರಿ? ಅವ ಎದಕ್ಕೆ ಮದುವೆ ಒಲ್ಲಪ್ಪ ಅಂತ ಕೇಳಿದ್ದಕ್ಕೆ ಇದಾ ಮಾತನ್ನ ನನಗೆ ಹೇಳಿದನ್ರಿ. ಹಿಂಗ ನಾನು ಸೌಜನ್ಯ ಪ್ರೀತಿ ಮಾಡ್ತೀವಿ, ನಾನು ಮದುವೆ ಅಂತ ಆದ್ರೆ ಅದು ಸೌಜನ್ಯನ ಅಂತ ಸ್ವಚ್ಛ ಕಡ್ಡಿ ತುಂಡಾದಂಗೆ ಹೇಳಿದನ್ರಿ ಅವ. ಸೌಜು ನಿಜಾನ ಕರೆ ಹೇಳು. ಇಲ್ಲ ಮಮ್ಮಿ, ಹಂಗೇನಿಲ್ಲ. ಇಲ್ಲಲೇ ನಾನು ನೋಡಕತ್ತೀನಲ್ಲ, ನಿನ್ನೆ ವಿಚಾರ ಮಾತಾಡಿವಿ ಆಕೆ ಆಮೇಲೆ ಸಪ್ಪಗಾಗಿತ್ತೆಲ್ಲವಂತ ಮನೆಗೆ ಬಂದ್ಲು. ಆಮೇಲೆ ನೋಡಿದ್ರ ಅತವಂತ ಕೂತಿದ್ಲು. ನಾನು ಹೋಲ್ಬಿಡು ಏನೋ ಇದ್ದಿದ್ದು ಕರಣ ತಲ್ಲು ನಾನು ಕಣ್ಣ್ಯಾನ. ಇಲ್ಲ ನನಗೆ ಅನುಮಾನ ಬಂತು. ಯಾಕಂದ್ರ ಇಬ್ರು ಒಂದು 2 ತಾಸು ಅದಾರ ಮ್ಯಾಗ. ನಿನ್ನೆ ಈಕಿ ತೋರ್ಸ್ಕೊಂಡ್ ಬರ್ತಂತ ಹೋದಕ್ಕೆ ಅಲ್ಲೇ ಇದ್ಲು ಏಟತ್ತ. ಸೌಜು ನಿಜ ಹೇಳಮ್ಮ, ಸುಳ್ಳು ಹೇಳ್ಬೇಡ. ಕರೆ ಹೇಳಕ ಅವ ಅಲ್ಲಿ ವಿಕ್ರಮ್ ಹೇಳ್ಕಶನೀಗ, ಅದಕ್ಕೆ ಅವ್ರು ಇಲ್ಲಿವರೆಗೂ ಬಂದಾರ. ಅಪ್ಪ ಹಂಗೇನಿಲ್ಲಪ್ಪ. ಪಾಪ ನಿಹಾರಿಕ ಅಕ್ಕ ಭಾಳ ಮನ್ಸಿಗೆ ಹಚ್ಕೊಂಡಾಳ. ಮಾವ ಸಿಗ್ಲಿಲ್ಲ ಅಂದ್ರೆ ಸತ್ತೋಗ್ತೀನಿ ಅನ್ನಕತ್ತಾಳ. ಹೆಂಗಾರ ಮಾಡಿ ಮಾವನಪ್ಸಿ ಮಾವಗ ಅಕ್ಕನ ಮದುವೆ ಮಾಡಿಸ್ಬಿಟ್ರಪ್ಪ. ಯವ್ವ ನಾವೆಲ್ಲ ಮಾತಾಡಿವಿ. ಏನು ನೀ ಸುಳ್ಳು ಅನ್ಸತ್ತಂತ ಹೇಳ್ಬೇಡ. ಅಕ್ಕಿ ಜೀವನ ಸರಿ ಮಾಡೋ ಸಂಬಂಧ ನಿನ್ನ ಜೀವನ ನೀ ಹಾಳು ಮಾಡ್ಕೋಬೇಡ. ಅದಕ್ಕೆ ನಮ್ಮ ಅತ್ತೆಯರು ಏಟಾದ್ರು ಮತ್ತೆ ಹೆಣ ಮಗಳಲ್ಲ, ಆಕೆಗೆ ಅನ್ಯಾಯ ಆಗ್ಬಾರ್ದನ್ನಕನ ಮೊದಲು ನಿಹಾರಿಕನ್ ಮದುವೆ ಆದ್ಮ್ಯಾಗ ನಾನು ನಿಂದು ವಿಕ್ರಮಂದು ಮದುವೆ ಅಂತ ಮಾತಾಡಕ್ಕೆ ಕಳ್ಸ್ಯಾರ. ನಾವೀಗ ಬಂದಿರೋದು ಅದ ವಿಷಯ ಮಾತಾಡಕನ. ಈಗ ನೀನು ಕರೆ ಹೇಳಿ ಒಪ್ಕೊಂಡ್ರ ನಮಗೂ ಚಲೋ ನಿನಗೂ ಚಲೋ. ಇಲ್ಲಾಂದ್ರೆ ಮತ್ತೆ ಅವ ಏನ್ ಮಾಡ್ಕೊಂತಾನ ನೋಡು. ಅವನು ಈಗ ನೀರು ಬಾರಿ ಎಲ್ಲ ಬಿಟ್ಟಿದ್ದ, ಉಣ್ಣೋದು ಬಿಟ್ಟು ಕೂತಿದ್ದ. ಈ ವಿಷಯ ಹೇಳ್ದ, ನಾವು ಆತಾಳಪ್ಪ ಮಾತಾಡ್ತೀವಿ ಹಂಗ ಮಾಡೋಣಂತ ಅಂದ್ಮ್ಯಾಗ ಖುಷಿಯಾಗಿ ಈಗ 1 ತುತ್ತು 2 ತುತ್ತು ತಿಂದಾನ. ಮತ್ತೆ ಅದನ್ನು ನಿನಗೆ ಮನಸ್ಸು ಬರ್ಲಿಲ್ಲ ಅಂದ್ರೆ ಮತ್ತೆ ನಾವು ಏನ್ ಮಾಡೋಣವ? ಕರೆ ಹೇಳವ, ಸುಳ್ಳು ಹೇಳ್ಬೇಡ, ಕರೆ ಹೇಳು. ನಂದೊಂದು ಆಣೆ ನೋಳೆ, ನೀನೇನು ಸುಳ್ಳು ಹೇಳಿದ್ರ ನಂದೊಂದು ಆಣೆ ನೋಡು. ಈಗ ಯಾಕೆ ತಲೆ ತಗ್ಗಿಸಿ ನಿಂತ್ಕೊಂಡಿದ್ದೆ? ಈಗ ಯಾಕೆ ತಲೆ ತಗ್ಸಿದಿ ಹೇಳು. ಅವ ಏನಿಲ್ಲವ ಬಿಡು, ಆಣೆ ಎಲ್ಲ ಯಾಕೆ ಮಾಡ್ಬೇಕು? ಸುಮ್ಮನೆ ಹೇಳೋದಲ್ಲೇನ? ಏನಿಲ್ಲ, ಮಾವು ಸುಳ್ಳು ಹೇಳೋಣ. ಮೊದ್ಲದನ್ನ ಚಂಡಿ ಎತ್ತಿ ನಮ್ಮ ಕಣ್ಣಿಟ್ಟು ಹೇಳು, ಏನದು ವಿಷಯ? ನಿಮ್ಮವ್ವ ಒಂದು ಆಣೆಂದಳ, ಆಕಿಗೆ ಮರ್ಯಾದಿಲ್ಲನ? ಹೇಳಲೇ ಏನದು? ಯಾಕೆ ನಮ್ಮ ಜೀವ ತಿಂತಿ ಮುಂಜಾನೆ ಎದ್ದ? ಹೌದು ಮಮ್ಮಿ, ನಂಗೆ ಗೊತ್ತಿಲ್ಲ ನಾನು ಮಾವ ಯಾವಾಗಿದ್ದ ಪ್ರೀತಿ ಮಾಡಕತ್ತೀವಿ ಅಂತ ಹೇಳಿ. ಅದು ಯಾವಾಗ ಪ್ರೀತಿ ಬಂತಂತನೂ ಗೊತ್ತಿಲ್ಲ ಮಮ್ಮಿ. ಅದು ಯಾವಾಗ ನಮ್ಮಿಬ್ಬರದು ಸ್ನೇಹ ಬಾಂಧವ್ಯ ಪ್ರೀತಿ ಆಯ್ತೋ ಗೊತ್ತಿಲ್ಲ. ನಾವಿಬ್ರು ಪ್ರೀತಿ ಮಾಡ್ತಿದ್ದಂತರೂ ನಿಜ ಮಮ್ಮಿ. ಹೆದ್ರಿದೇನು ಮಮ್ಮಿ? ನೀವಿಬ್ರು ಪ್ರೀತಿ ಮಾಡೋ ವಿಷಯ ನನಗೆ ಎಂದ ಗೊತ್ತಿತ್ತು. ನಾನು ನಿಮ್ಮ ಮೌಲೆ ನನ್ನ ಮಗಳು ಏನು ಮಾಡ್ತಾಳೆ ಏನು ಮಾಡಲ್ಲ ನನಗೆ ಗೊತ್ತಾಗೋದಿಲ್ಲನೆ. ಅದಕ್ಕೆ ನಾನು ಫಸ್ಟ್ ನಿಂದು ವಿಕ್ರಮನ ವಿಚಾರನ ಅತ್ತಿಯರ ಮುಂದೆ ಹೇಳಿದ್ದೆ. ಆದ್ರೆ ದೊಡ್ಡಕ್ಕಿರೋವಾಗ ನಾನು ಹೆಂಗವ ನಿನ್ನನ್ನು ತಗೊತೀರನಂತ ಕೇಳಿ ನನಗೆ ನೀನು ಪ್ರೀತಿ ಮಾಡೋ ವಿಚಾರ ಗೊತ್ತಿದ್ದಿಲ್ಲ. ನಿಮ್ಮವ್ವ ನನಗೇನು ಹೇಳಿದ್ದಿಲ್ಲ. ಈಗ ನಿನ್ನೆ ಫೋನ್ ಮಾಡಿ ಹೇಳಿದ್ರಿ ಹಿಂಗಂತಂದು ನಿಮ್ಮ ಅತ್ತೆ ನಿಮ್ಮ ಮಾವ. ಆವಾಗ ಗೊತ್ತಾಗಿದ್ದು. ಅದಕ್ಕೆ ಮಾತಾಡಿ ಬರ್ರಿ ಅಂತ ಹೇಳಿ ನಾವೆಲ್ಲರೂ ಬಂದ್ವಿ. ನಿನಗೆ ಬೇಕಂತ ಕಾಡಿಸ್ಬೇಕಂತನ ಹಿಂಗಂದ್ವಿ. ನಮಗಾದ್ರೂ ಇಬ್ಬರದಾಗ ಒಬ್ಬರನ್ನ ಅವ್ರ ಮನೆಗೆ ಕೊಡ್ಬೇಕು, ವಿಕ್ರಮಕ್ಕೆ ಕೊಡ್ಬೇಕು ಅನ್ನೋದು ಐತಿ. ಆದ್ರೆ ಹೆಂಗೆ ಏನು ಅನ್ನೋದು ಗೊತ್ತಿಲ್ಲ. ಈಗ ಹೆಂಗರು ಸಿಟ್ಟು ಮಾಡ್ಕೊಂಡಾಳೆ ಸಂಗೀತವ. ಹೆದರ್ಸ್ತಿರ್ತಾಳ ಆಕೆ. ಕಿತ್ತಲಿಕೇಶ ಬನ್ನಿ ನೀನು. ಆ ಕಿತ್ತಲಿಕೇಶನ್ನು ನಿನ್ನ ಜೀವನನ ನೀ ಹಾಳು ಮಾಡ್ಕೊಬೇಡ. ಏನು ಅವ ನೋಡವ, ನನ್ನ ಮಗ ಇಷ್ಟಪಟ್ಟಿರೋದು ನಿನ್ನನ್ನು. ನನ್ನ ಮಗನ ಸುಖ ಮುಖ್ಯ. ಏನು ಅವ ನಿನ್ನ ಇಷ್ಟಪಟ್ಟ ನನ್ಮ್ಯಾಗ ನಾನು ನನ್ನ ಮಗ ನಿನ್ನನ್ನು ತಗೊಳಕ್ಕೆ ಗೊತ್ತಾತಾ? ಆದ್ರ ಅತ್ತಿ ಸಂಗೀತ ಅತ್ತಿ ಸಾಯ್ತೀನಿ ಅಂತಾಳ, ನಿಹಾರಿಕಾ ಅಕ್ಕನ್ನು ಸಾಯಿಸ್ತೀನಿ ಅಂತಾಳ. ನೋಡವ, ನಮ್ಮ ತಂಗಿ ಜೊತೆಗೆ ಮಾತಾಡಿ ನೋಡ್ತೀನಿ. ಆದ್ರೆ ಈ ವಿಷಯನ ಈಗೇನು ನಾವು ಅದೀವಲ್ಲ ಇಷ್ಟು ಮಂದಿ ಹತ್ರನೇ ಇರಬೇಕು. ಬೇರೆ ಯಾರಿಗೂ ಉಸಿರು ಹೊಡಿಬಾರ್ದು. ನಾವಿಲ್ಲಿ ಬಂದಿದ್ದು ನೀವು ಯಾರು ಹೇಳಬಾರ್ದು. ಎಲ್ಲಿವರೆಗೂ ನಮ್ಮದು ನಿಹಾರಿಕಂದು ಮದುವೆ ನಿಶ್ಚಯ ಆಗಲ್ಲೋ ಅಲ್ಲಿವರೆಗೂ ವಿಕ್ರಮಗ ನಿನ್ನನ್ನು ತಗೋತೀವಿ ಅನ್ನೋ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅಲ್ರಿ ಅಣ್ಣ, ಅದು ಹೆಂಗ್ರಿ? ಅಕ್ಕಿ ಗೊತ್ತಾಗ್ಬಾರ್ದಂದು ಹೆಂಗ್ರಿ? ಅಕ್ಕಿದು ಮದುವೆ ವಯಸ್ಸು, ವಿಕ್ರಮಂದು ಮದುವೆ ವಯಸ್ಸು. ಬಡ ಮದುವೆ ಮಾಡಿ ಮುಗಿಸ್ಬಿಡ್ತಿದ್ವಲ್ರಿ ಕಾರ್ತಿಕ್ ಮಾಸದಾಗ. ಇವು ಕಿರಿಕಿರಿ ಸುಮ್ಮನೆ.